स्वागत है आपका बी न्यूज़ नेशन के विशेष प्रोग्राम में महानगर पालिका का चुनावी दंगल। इस महानगर पालिका के चुनावी दंगल में आज हमारे साथ वार्ड नंबर 2 के आकांक्षी उम्मीदवार विनायक शाहपुर हमारे साथ हमारे स्टूडियो में मौजूद हैं। तो मैं आपको बता दूं कि वार्ड नंबर 2 जो है एससी रिजर्वेशन है और एससी रिजर्वेशन के कोटे से आ रहे हैं विनायक शाहपुर साहब। तो मैं चाहूँगा, आपका स्वागत है हमारे स्टूडियो में। तो मैं चाहूँगा कि हमारे दर्शकों को आप खुद अपना परिचय दें, इंट्रोडक्शन कराएं। ನಮಸ್ಕಾರ, ನನ್ನ ಹೆಸರು ವಿನಾಯಕ್ ಶಾಪುರ್ ಅಂತ. ನಾನು ದರ್ಗಾ ನಿವಾಸಿಯಾಗಿದ್ದೀನಿ ಮತ್ತು ನಾನು BSc ಕಂಪ್ಲೀಟ್ ಮಾಡ್ಕೊಂಡು ಈಗ ಟೀಚರ್ ಆಗಿ ವರ್ಕ್ ಕೂಡ ಮಾಡಿ ಈಗ ಮುಂದೆ ನಾನು ಕಾಂಟ್ರಾಕ್ಟ್ ಆಗಿ ಕೆಲಸ ಮಾಡತ್ತೀನಿ. ಎಲ್ಲ ಜನರ ಸೇವೆಯನ್ನು ಮಾಡ್ಕೋತ ಬಂದಿದ್ದೀನಿ ಇಷ್ಟು ದಿನ. आप एक एजुकेटेड भी हैं और टीचर्स का काम भी कर चुके हैं और इसके साथ आप एक कॉन्ट्रैक्टर भी हैं। तो पॉलिटिक्स में आने का क्या मकसद है? ನಾನು ನಮ್ಮ ತಂದೆ ಮತ್ತು ನಮ್ಮ ತಾತಯಿಂದನೂ ಕೂಡ ಜನಸೇವೆ ಅವರು ಕೂಡ ಮಾಡಿದ್ರು, ಅವರು ಕೂಡ ಮೆಂಬರ್ ಆಗಿ ಕೂಡ ವರ್ಕ್ ಮಾಡಿದ್ರು. ಅದೇ ಒಂದು ನನ್ನ ದೃಷ್ಟಿಯಲ್ಲಿತ್ತು ಮೊದಲಿಂದ ನಾನು ಜನಸೇವೆ ಮಾಡಬೇಕಂತ. ಹಾಗೆ ಮತ್ತು ನನ್ನ ತಾಯಿ ಟೀಚರ್ ಇವಾಗ ರಿಟೈರ್ ಆಗಿದ್ದಾರೆ, ಪ್ರೈಮರಿ ಟೀಚರ್ ಇದ್ರು. ಅವರ ಒಂದು ನನ್ನ ಪ್ರೇರಣೆಯಿಂದ ಅಂದ್ರೆ ಅವರು ಒಂದು ದಾರಿಯಲ್ಲಿ ನಾನು ನಡಿಬೇಕಂತ ಅವರು ಸತತವಾಗಿ ಜನಸೇವೆ ಮಾಡಿದ್ದಾರೆ. ಎಲ್ಲ ಜನರಿಗೂ ಅವರು ಇಷ್ಟು ದಿನದಲ್ಲಿ ಎಲ್ಲ ಏನು ಅವ್ರ ಕೈಲಿ ಆಗುತ್ತೆ ಅಷ್ಟು ಸಹಾಯ ಮಾಡ್ಕೋತ ಎಲ್ಲರಿಗೂ ಒಂದು ಜನಸೇವೆ ಮಾಡ್ಕೋತ ಬಂದಾರೆ. ನೌಕರಿಯಲ್ಲಿದ್ದರೂ ಕೂಡ ಜನ ಸೇವೆನೇ ಅವರು ಮಾಡಿದ್ದು ನನ್ನ ಪ್ರೇರಣೆಯಿಂದ ನಾನು ಜನ ಸೇವಕ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಪಾಲಿಟಿಕ್ಸ್ ಬಂದಿದ್ದೀನಿ सर, वार्ड नंबर 2 में आप चुनाव लड़ना चाहते हैं, तो वार्ड नंबर 2 में क्या समस्या है और वार्ड नंबर 2 के बारे में आप क्या जानते हैं? ಈಗ ಇಷ್ಟು ದಿನದಲ್ಲಿ ವಾರ್ಡ್ ನಂಬರ್ 2ರಲ್ಲಿ ಸಮಸ್ಯೆಗಳು ಒಂದಿಷ್ಟಿದ್ದು ಒಂದಿಷ್ಟು ಸಾಲ್ವ್ ಆಗ್ಯಾವ. ಆದ್ರೆ ಸಮಸ್ಯೆಗಳು ಇನ್ನೂ ಯಾವುವು ಸಾಲ್ವ್ ಆಗಿಲ್ಲ. ಇನ್ನು 90% ವಾರ್ಡ್ ನಂಬರ್ ಸಮಸ್ಯೆ ಅದಾವ. 2 ನಂಬರಲ್ಲಿ ಸಮಸ್ಯೆಗಳೇ ತುಂಬ್ಯಾವ. ಭಾಳ ಸಮಸ್ಯೆಗಳು ಅದಾವ. ಅದನ್ನು ನಾನು ಏನೋ ಒಂದು ಚುನಾವಣೆಯಲ್ಲಿ ವಿನ್ ಆಗಿ ಬಂದ್ರೆ ಅದನ್ನೆಲ್ಲ ಬಗೆಹರಿಸಿ ಅದನ್ನ ಒಂದು ಇದು ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. सर, आप बोल रहे हैं कि वार्ड नंबर 2 में 90% समस्या है। हाँ, समस्या। तो वार्ड नंबर 2 की समस्या अब तक हल क्यों नहीं हुई? क्या पिछले जो कारपोरेटर थे, उससे पहले जो कारपोरेटर थे, तो उन्होंने कुछ नहीं किया? ಇಲ್ಲ, ಅವರು ಮಾಡಿದಾರೆ ಸರ್, ವರ್ಕ್ ಮಾಡಿದಾರ, ಹಾಗಂತೇನಿಲ್ಲ. ಅವರು ಸಾಧ್ಯದಷ್ಟು ವರ್ಕ್ ಮಾಡಿದಾರೆ. ಆದ್ರೆ ಪೂರ್ತಿಯಾಗಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಏನು ಜನರ ಮೂಲ ಸೌಕರ್ಯಗಳು ಆಗಬೇಕಾಗಿತ್ತು ಅದು ಇನ್ನೂ ಸಿಕ್ಕೇ ಇಲ್ಲ ಜನರಿಗೆ. ಇನ್ನ ಸಮಸ್ಯೆಗಳೇ ತುಂಬ್ಯಾವ. ವಾರ್ಡ್ ನಂಬರ್ 2ರಲ್ಲಿ ಸಮಸ್ಯೆಗಳೇ ತುಂಬಿಟ್ಟವ. ಅದನ್ನು ಸಾಲ್ವ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಸರ್. सर, आप कह रहे हैं 90% काम नहीं हुआ है। हाँ सर। तो 10% हुआ है। 10% तो अब तक क्या सिर्फ 10% काम ही हुआ है, तो 90% बाकी है? तो इसके लिए आपने कभी आवाज उठाई? हाँ। आपने कभी धरना प्रदर्शन किया? क्या आपने कभी जाकर अधिकारियों से मिले या कारपोरेटर से मिले कि ये काम क्यों नहीं हुआ, ये समस्या अब तक क्यों हल नहीं हुई? क्या इसके बारे में आप जानने की कोशिश कभी की है? ಮಾಡೀನಿ ಸರ್. ಅದಕ್ಕೇನು ನಾನು ಏನು ಮಾಡಬೇಕಾಗಿತ್ತು, ಅಧಿಕಾರಿಗಳಿಗೂ ಭೇಟಿಯಾಗಿದ್ದೀನಿ, ಎಲ್ಲ ಯಾರು ಕಾರ್ಪೊರೇಟರ್ ಇದ್ರು ಅವ್ರಿಗೆ ಭೇಟಿಯಾಗಿದ್ದೀನಿ. ಆದರೆ ಅವ್ರಿಗೆ ಒಂದು ಇದು ಇರಲಿಲ್ಲ, ಏನು ಅಧಿಕಾರಿಗಳಿಗೂ ಇದನ್ನು ಮಾಡಬೇಕನ್ನೋ ಮನಸ್ಸಿರಲಿಲ್ಲ. ಹೀಗಾಗಿ ಸಮಸ್ಯೆಗಳು ಹಾಗೆ ಉಳಿದು. ಆದರೆ ನಾನು ಕಾಮನ್ ಮ್ಯಾನ್ ಆಗಿ ಹೋಗಿದ್ರಿಂದ ಯಾರೂ ಅಷ್ಟು ಕೇರ್ ಮಾಡಲಿಲ್ಲ. ಆ ಸಮಸ್ಯೆಗಳಿಗೆ ಕಾಮನ್ ಮ್ಯಾನ್ ಏನು ಕೇಳಿದ್ರು ಇವತ್ತು ಕೇಳ್ತಾನೆ ನಾಳೆಗೆ ಹೋಗ್ತಾನೆ ಬಿಡು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಯಾರೂ ಅದನ್ನು ಸೀರಿಯಸ್ ಆಗಿ ತೊಗೊಳಿಲ್ಲ. ನಮ್ಮ ಜನನು ದುಡ್ಕೊಂಡು ತಿನ್ನೋ ಮಂದಿ 2 ನಂಬರ್ ವಾರ್ಡಲ್ಲಿ ಅವ್ರು ಮುಂಜಾನೆ ಆದ ಕೂಡಲೇ ಕೆಲ್ಸಕ್ಕೆ ಹೋಗೋದು ಬಿಟ್ಟರೆ ಬೇರೆ ಅವ್ರು ಏನೂ ಇದೂ ಇಲ್ಲ. ಅಂಥ ಪರಿಸ್ಥಿತಿ ಒಳಗೆ ಅದರಲ್ಲಿ ಎಲ್ಲ ದುಡ್ಕೊಂಡು ತಿನ್ನೋ ಮಂದಿನೇ ಅಷ್ಟು ಜಾಸ್ತಿ ಇದು ಇದ್ದವ್ರು ಇಲ್ಲಲ್ಲಿ. ಹೀಗಾಗಿ ಸಮಸ್ಯೆಗಳಿಗೆ ಹೋಗಿ ಅಧಿಕಾರಿಗಳಿಗೆ ಭೇಟಿ ಆಗುವಂಥ ಒಂದು ಟೈಮ್ಸ್ ಇದೆ ಇಲ್ಲ ಅವ್ರಿಗೆ. ಯಾಕಂದ್ರೆ ನಾವು ಸೂಟಿ ಮಾಡಿ ಹೋದ್ರೆ ಅವತ್ತಿಂದ ಊಟ ಮಾಡೋಕ್ಕಾಗಲ್ಲ ಅವ್ರಿಗೆ. ಹೀಗಾಗಿ ಸಮಸ್ಯೆಗಳಾಗಿ ಉಳಿದೇವು ಸರ್. सर, आप कह रहे हैं कि अधिकारियों ने इंटरेस्ट नहीं दिखाया काम करने का। हाँ सर। ऑफिसर्स हो या महानगर पालिका के अधिकारी हाँ हो, इंटरेस्ट नहीं दिया। हाँ। सिर्फ कारपोरेटर की भी क्या जिम्मेदारी होती है? ಕಾರ್ಪೊರೇಟರ್ ಜಿಮ್ಮೆದಾರಿ ಸರ್, ಅವರು ಮುಂದೆ ನಿಂತು ಮಾಡ್ಸ್ಕೊಂಡ್ ಬರ್ಬೇಕು ಸರ್. ಅಧಿಕಾರಿಗಳಿಗೆ ಆರ್ಡರ್ ಮಾಡಿ ಮುಂದೆ ನಿಂತು ಅವ್ರು ಏನೇ ಸಮಸ್ಯೆ ಇದ್ರೂ ಅದನ್ನ ಕಾರ್ಪೊರೇಟರ್ ಏನಂದ್ರೆ ಒಂದು
ಪೂರ್ತಿ ಒಂದು ಎಲ್ಲ ವಾರ್ಡ್ ನಂಬರ್ ಏನು ಜನರ ಒಂದು ಪರವಾಗಿ ಒಬ್ಬ ಕಾರ್ಪೊರೇಟರ್ ಇರ್ತಾನ ಅಂತ ಕಾರ್ಪೊರೇಟರ್ ಅದನ್ನ ಮುಂದೆ ನಿಂತು ಮಾಡಿಸ್ಕೊಂಡ್ ಬರುವಂತ ಕೆಲಸ ಮಾಡಬೇಕು. ಮೊದಲಿದ್ದವ್ರು ಮಾಡಿಲ್ಲ ಅಂತಲ್ಲ, ಮಾಡಿದಾರ, ಆದ್ರೆ ಪೂರ್ಣವಾಗಿ ಮಾಡಿಲ್ಲ. ಮಾಡಿದ್ರೆ ಅಂದ್ರೆ 90% ನೀವು ಹೇಳಾಕತ್ತೀರಿ ಕೆಲಸ ಆಗಿಲ್ಲ ಅಂತ. ಅದೇ 90% ಇನ್ನೂ ಆಗ್ಬೇಕಾಗೈತಿ, ಅದು ಆಗಿಲ್ಲ. ಅದು ಏನು ಆಗ್ಬೇಕಾಗೈತಿ ಅನ್ನೋದು ನಾನು ಮುಂದೆ ನಿಮ್ಗೆ ಹೇಳ್ತೀನಿ. ಅದು ಏನೇನು ಉಳಿದಿದೆ ಇನ್ನ ಕೆಲಸ ಅಲ್ಲಿ ಏನೇನು ಉಳಿದಿದೆ ಸರ್, ಕ್ಯಾ ಬಚಾವ ಅಲ್ಲಿ ನೋಡಿ ಸರ್. ಮೇನ್ ಅಂದ್ರೆ ಡ್ರೈನೇಜ್ ಸಮಸ್ಯೆ ಇದೆ ಸರ್. ಇನ್ನೂ ಆದ್ರೂ ನಮ್ಮ ಜನ ವಾರ್ಡ್ ನಂಬರ್ 2ರಲ್ಲಿ ಮತ್ತು ದರ್ಗಾಟಕ್ಕೆ 2 ನಂಬರ್ ವಾರ್ಡ್ರಲ್ಲಿ ಇನ್ನೂ ಆದ್ರೂ ಟಾಯ್ಲೆಟ್ ಹೊರಗಡೆ ಹೋಗ್ತಾ ಇದ್ದಾರೆ ಸರ್, ಬಹಿರ್ದೆಸೆ ಹೋಗ್ತಾರೆ. ಇದು ಏನಾಗಿದೆ ಅಲ್ಲಿ, ಇದು ಮುಖ್ಯ ಸಮಸ್ಯೆ ಆಗಿದೆ ಸರ್. ಏನೋ ನೈಟ್ ಅಲ್ಲಿ ಯಾರೋ ಹೋದ್ರೆ ಒಂದು ಹಾವು ಕಚ್ಚಿದ್ರೆ ಯಾರು ಅದಕ್ಕೆ ಜವಾಬ್ದಾರಿ? ನೈಟ್ ಲೈಟ್ ಇರಲ್ಲ, ಏನಿರಲ್ಲ, ಕಂಟಿಯಲ್ಲಿ ಅಲ್ಲಿ ಇಲ್ಲಿ ಹೋಗ್ತಾರೆ, ಅದಕ್ಕೆ ಯಾರು ಜವಾಬ್ದಾರಿ? ಡ್ರೈನೇಜ್ ಸಮಸ್ಯೆ ಅಂತ ತುಂಬಾ ಅದ. ಈಗ ಎಲ್ಲೆಲ್ಲ ಒಂದೊಂದು ಕಲೆಕ್ಷನ್ ಆಗತ್ತ, ಅದ್ರ ಪೂರ್ಣವಾಗಿ ಇನ್ನೂ ಆಗಿಲ್ಲ. ಇನ್ನೂ ಒಂದೊಂದು ಸ್ವಲ್ಪ ಆಗ್ಯಾವ. ಇನ್ನೊಂದು ಸೆಕೆಂಡ್ ಬಿಟ್ರೆ 24x7 ಪೈಪ್ಲೈನ್ ಕನೆಕ್ಷನ್ ಕೊಟ್ಟಿದ್ದಾರೆ ಸರ್ ಅಲ್ಲಿ. ಆದ್ರೆ ಅದ್ರದ್ದು ಇನ್ನೂ ಚಾಲ್ತಿಯಲ್ಲೇ ಇಲ್ಲ. ಅದ್ರ ಚಾಲ್ತಿ ಮಾಡುವಂತ ಕಲೆಕ್ಷನ್ ಕೊಟ್ಟೆ 2-3 ವರ್ಷ ಆಯ್ತು ಸರ್. ಅದ್ರದ್ದು ಇನ್ನ ಚಾಲ್ತಿ ಇಲ್ಲ. ಒಂದು ನೀರು 8 ದಿನ 15 ದಿನಕ್ಕೊಮ್ಮೆ ನೀರು ಬರ್ತದೆ ಸರ್ ಅಲ್ಲಿ. ಆ ನೀರು ಬಂದ ದಿನ ಅವ್ರು ಕೆಲಸ ಸೂಟಿ ಮಾಡಿ ಅಲ್ಲಿ ನೀರು ತುಂಬ್ಕೋಬೇಕು ಜನ. ಅವತ್ತೇನಾದ್ರೂ ಮನೇಲಿ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ನೀರೇ ಸಿಗಲ್ಲ ಸರ್. ಮುಂದಿನ 8-10 ದಿನ ತನ ಅವ್ರಿಗೆ ನೀರು ಸಿಗಲ್ಲ. ಯಾವತ್ತು ನೀರು ಬರುತ್ತಾ ಅವತ್ತು ಸೂಟಿ ಮಾಡ್ತಾರ ಅವರು ಕೆಲಸ. ಅವತ್ತು 1500 ರೂಪಾಯಿ ದುಡಿಯುವಂತವ್ರು ಸೂಟಿ ಮಾಡಿ ಆ ನೀರಿನ ಸಂಬಂಧ ವೇಟ್ ಮಾಡ್ಕೊತ ನಿಲ್ತಾರೆ ಸರ್. ಅವತ್ತು ಅಂತ ಸಮಸ್ಯೆ ನೀರಿಂದ ಒಂದಿದೆ. ಮತ್ ಇನ್ನೊಂದೇನು ಸರ್, ಸ್ಮಶಾನ ಸಮಸ್ಯೆ. ಇದು ಮೂಲ ಸೌಕರ್ಯ ಒಳಗೆ ಇರ್ಬೇಕಾದಂತ ಇಡೀ ಬಿಜಾಪುರ ಸಿಟಿ ಒಳಗೆ ಸ್ಮಶಾನ, ಬಿಜಾಪುರದಾಗ 2 ನಂಬರ್ ವಾರ್ಡ್ನಾಗ ಸ್ಮಶಾನ ಇಲ್ಲ ಅಂದ್ರೆ ಇದು ಎಲ್ಲಿ ನಂಬಕ್ಕಾಗಲ್ಲ ಸರ್. ಸಿಟಿ ಒಳಗೆ ಸ್ಮಶಾನ ಇಲ್ಲ, 2 ನಂಬರ್ ವಾರ್ಡಲ್ಲೇ ಸ್ಮಶಾನ ಇಲ್ಲ. ಯಾವುದೇ ಧರ್ಮದವ್ರಿಗೆ ಪ್ರತ್ಯೇಕವಾದ ಸ್ಮಶಾನ ಇಲ್ಲ. ಅಲ್ಲಿ ಏನಾದ್ರು ಕೇಳಕ್ ಹೋದ್ರೆ ಅಲ್ಲಿ ಕೇಸ್ ನಡೆದೈತಿ ಈ ಜಾಗದ ಮೇಲೆ, ಅದು ಇದು ಇದೇ ಕತ್ತಿ ಹೇಳ್ತಾರೆ ಸರ್ ಎಲ್ಲರೂ. ಆದ್ರೆ ಸ್ಮಶಾನೇ ಅಲ್ಲಿ ಆಗಿಲ್ಲ ಇನ್ನೋರ್ಗೆ. ಈಗ ಏನೋ ಒಂದು ಯಾರೋ ಡೆತ್ ಆಯ್ತು, ಅಕಸ್ಮಾತ್ ಏನೋ ಆಯ್ತಂದ್ರೆ ಮಳೆಗಾಲದಲ್ಲಿ ಏನಾದ್ರು ಅಲ್ಲಿ ಅಗ್ನಿ ಸ್ಪರ್ಶ ಮಾಡುವಂತದ್ದು ಚಾನ್ಸೇ ಇಲ್ಲ. ಎಲ್ಲ ಬಾಡಿ ಅಲ್ಲೇ ಬಿಟ್ಟು ಸ್ಪಾಟ್ ಅಲ್ಲೇ ಬಿಟ್ಟು ಬರಬೇಕು. ಆ ಪರಿಸ್ಥಿತಿ ಇದೆ ಸರ್. ದರ್ಗಾ ಎಲ್ಲ ಸಮಾಜದವ್ರದ್ದು ಅದೇ ಪರಿಸ್ಥಿತಿ ಇದೆ ಸರ್. सर अभी आपने कहा कि वार्ड नंबर 2 की जनता जो है अभी भी शौच के लिए बाहर जाती है, मैदान में जाती है. तो स्वच्छ भारत अभियान के तहत क्या हुआ? ಸ್ವಚ್ಛ ಭಾರತ್ ಅಭಿಯಾನ ಒಳಗ ಟಾಯ್ಲೆಟ್ ಕಟ್ಟಿಸ್ಕೊಟ್ಟಾರ ಸರ್. ಏನು MLA ಅವರು ಇದರಿಂದ ಕಟ್ಟಿಸ್ಕೊಟ್ಟಿದ್ದಾರೆ ಎಲ್ಲಾನು. ಆದ್ರೆ ಅವಕ್ಕೆ ಡ್ರೈನೇಜ್ ಇದನ್ನೇ ಕಲೆಕ್ಷನ್ ಆಗಿಲ್ಲ ಸರ್. ಇನ್ನೂವರೆಗೆ ಡ್ರೈನೇಜ್ ಕಲೆಕ್ಷನ್ ಆಗಿಲ್ಲ ಸರ್. ಇನ್ನೂ ಆದ್ರೂ ಜನ ಹೊರಗಡೆ ಹೋಗ್ತಾರೆ ಸರ್. ಈ ಪೂರಾ ದರ್ಗಾಟಕ್ಕೆ ಮಂದಿ ಎಲ್ಲ ಪೂರಾ ಹೊರಗಡೆ ಹೋಗ್ತಾರೆ ಸರ್. ಯಾಕಾಗಿಲ್ಲ ಅಂತ ನೀವು ಕೇಳಿದ್ರಿ? ನಾವು ಕೇಳಿದ್ರು ಸರ್ ರಗಡ್ ಸತಿ. ಅಧಿಕಾರಿಗಳು ರೆಸ್ಪಾನ್ಸ್ ಮಾಡಲ್ಲ ಸರ್ ಸರಿಯಾಗಿ. ನಾವು ಇದು ಇಲೆಕ್ಷನ್ ವಾರ್ಡ್ ನಂಬರ್ ಇದು ಮಹಾನಗರ ಪಾಲಿಕೆದ ಚುನಾವಣೆನೇ ಬಂದಿದ್ದಿಲ್ಲ. ಹಿಂಗಾಗಿ ಅಧಿಕಾರಿಗಳಿಗೆ ಮೆಂಬರ್ ಕೇಳ್ಬೇಕಂದ್ರೆ ಮೆಂಬರ್ ಇರಲಿಲ್ಲ. 2018ರಾಗೆ ಮುಗಿದು ಬಿಟ್ಟಿತ್ತು ಅವಧಿ. ಅವ್ರಿಗೆ ಯಾರಿಗೆ ಕೇಳ್ಬೇಕು ಅನ್ನೋದು ನಮಗೆ ಯಾರು ಹೋದ್ರು ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ. ನಾವೇ ಖುದ್ದಾಗಿ ಎಷ್ಟೋ ಸತಿ ಆಫೀಸರ್ಗಳಿಗೆ ಭೇಟಿಯಾಗಿನಿ ಸರ್. ಆದ್ರೂ ಅದು ಏನೋ ರೆಸ್ಪಾನ್ಸೇ ಆಗಿಲ್ಲ. ಅಂದ್ರೆ ಅವ್ರಿಗೆ ಅಲ್ಲಿ ಮುಂದೆ ಕೂತು ಮಾಡ್ಕೊಂಡ್ ಬರೋಂತ ಮೆಂಬರ್ ಅವ್ರಿಗೆ ಪ್ರೆಷರ್ ಹಾಕುವಂತವ್ರು ಯಾರು ಇರಲಿಲ್ಲ. ಹಿಂಗಾಗಿ ಅದು ಸಮಸ್ಯೆಯಾಗಿ ಉಳಿದ್ಬಿಟ್ಟಿದೆ ಸರ್. सर स्वच्छ भारत अभियान जो घर घर टॉयलेट बनाए गए, तो ये तो 2018 से पहले बनाए गए हैं. उस वक्त तो कारपोरेटर वहाँ पर मौजूद था. तो उस वक्त भी आपने कभी पूछा? अभी 2 साल 2.5 साल का अरसा हुआ, अभी तो कोई कारपोरेटर नहीं है. लेकिन इससे पहले की जो समस्या मैं बता रहा हूँ आपको, शमशान, आपने शमशान की समस्या बताई, वो भी तो रिसेंटली समस्या तो नहीं है. और ये जो टॉयलेट की समस्या है, स्वच्छ भारत अभियान की, ये भी रिसेंटली समस्या नहीं है. तो उस वक्त जो केंद्र सरकार से फंड रिलीज हुआ और महानगर पालिका के थ्रू और हर वार्ड में स्वच्छ भारत अभियान के तहत टॉयलेट्स बनाए गए और उसकी शुरुआत भी हुई. और टॉयलेट्स ये पुराना मामला है. तो अभी आप कह रहे हैं कि वार्ड नंबर 2 में अभी भी स्वच्छ भारत के तहत बनाए गए टॉयलेट्स को कनेक्टेड नहीं है. तो उस वक्त आपने कभी कारपोरेटर से पूछा, कमिश्नर से पूछा, अधिकारियों से पूछा? ಕೇಳಿದೀವಿ ಸರ್. ಅವಾಗ್ನು ಕೇಳಿದೀವಿ. ಅವಾಗ ಏನಂದ್ರು, ಇದು ಇನ್ನ ಡ್ರೈನೇಜ್ ಮೇಲಿಂದ ಕಲೆಕ್ಷನ್ ಬರೋದದ, ಮೇನ್ ಕಲೆಕ್ಷನ್ ಬರೋದದ. ಆ ಕಲೆಕ್ಷನ್ ಬಂದ ತಕ್ಷಣ ನಮ್ದು ಡೌನ್ ಆಗುತ್ತ ದರ್ಗಾ, ಅಲ್ಲಿಂದ ಇನ್ನೂ ಪೈಪ್ಲೈನ್ ಬರಬೇಕು, ಬಂದ ತಕ್ಷಣ ಕಲೆಕ್ಷನ್ ಕೊಡ್ತೀನಿ ಅಂತಂದ್ರು. ಇನ್ನಾತನ ಆದ್ರೂ ಏನು ಕಲೆಕ್ಷನ್ ಚಾಲ್ತಿ ಈಗ ರೀಸೆಂಟ್ ಆಗಿ ಒಂದು 2-3 ಏರಿಯಾಕ್ ಅಷ್ಟೇ ಕಲೆಕ್ಷನ್ ಸ್ಟಾರ್ಟ್ ಆಗ್ಯಾವ ಸರ್. ಉಳಿದು ಇನ್ನ 70% ಯಾವ ಓಣಿ ಅದಾವ ಇನ್ನ ಕಲೆಕ್ಷನ್ ಸ್ಟಾರ್ಟ್ ಆಗಿಲ್ಲ ಸರ್. ಇನ್ನ ಈಗ ರೀಸೆಂಟ್ ಆಗಿ ಒಂದು 7-8 ತಿಂಗಳಿಂದ ಒಂದು
ಕೆಲವೊಂದಿಷ್ಟು ಏರಿಯಾಗಳಿಗೆ ಅಷ್ಟೇ ಕಲೆಕ್ಷನ್ ಸ್ಟಾರ್ಟ್ ಆಗ್ಯಾವ ಸರ್. ಉಳಿದ ಇನ್ನೂ ಏರಿಯಾಗಳಿಗೆ ಇನ್ನೂ ಹಂಗೆ ಬಾಕಿನೇ ಇದೆ ಸರ್. ಅಲ್ಲೇ ಅವ್ರು ಏನ್ ಮಾಡತ್ತಿದ್ದಾರೆ, ಅಲ್ಲೇ ಮನೆಯ ಬಾತ್ರೂಮ್ ಹಿಂದೆ ಒಂದೇನೋ ಸೇಫ್ಟಿ ಟ್ಯಾಂಕ್ ಮಾಡೋದು, ಅದು ಇನ್ನೊಂದ್ ಸ್ವಲ್ಪ ದಿನದಾಗ ಅದನ್ನು ಹಾಳಾಗಿ ಹೋಗ್ಬಿಡ್ತದೆ ಸರ್. ಸೇಫ್ಟಿ ಟ್ಯಾಂಕ್ बनाए महानगर पालिका की ओर से? ಇಲ್ಲ ಸರ್, ಮಾಡಿಲ್ಲ ಅವರು. ಕೆಲವೊಂದಿಷ್ಟಕ್ಕೆ ಮಾಡ್ಯಾರ ಸರ್. ಅದು ಎಷ್ಟು ಮೊಳಕಾಲ್ ಮಠನು ತೆಗ್ದಿಲ್ಲ ಅವ್ರು. ಯಾರು ಕಾಂಟ್ರಾಕ್ಟ್ ಹಿಡಿದಿರಲ್ಲ ಸರ್ ಅವರು, ಮೊಳಕಾಲ್ ಮಠನು ತೆಗ್ದಿಲ್ಲ. ಅದು ಏನ್ರ ಫುಲ್ ಆಗೋದ್ ಬಿಡ್ರಿ, ಅದು ಜಸ್ಟ್ ಅದ್ರೊಳಗೆ ಇದನ್ನು ಮಾಡಕ್ ಆಗಲ್ಲ, ಆ ತರ ಮಾಡ್ಬಿಟ್ಟಾರೆ, ಎಲ್ಲ ಒಡೆದು ಹೋಗಂಗ್ ಸರ್. ಜನತಾ इसके ताल्लुक से क्यों आवाज नहीं उठाती? ಇಲ್ಲ ಸರ್, ಹೇಳದೇ ಅಲ್ಲ, ಅಲ್ಲಿ ಅನ್ಎಜುಕೇಟೆಡ್ ಜನ ಜಾಸ್ತಿ ಇದೆ ಸರ್. ಏನಂದ್ರೆ ಅಲ್ಲಿ ದುಡ್ಕೊಂಡ್ ತಿನ್ನೋರು ಜಾಸ್ತಿ ಇದಾರ. ಇದಕ್ಕೆ ಟೈಮ್ ಕೊಡಕ್ ಅವ್ರಿಗೆ ಟೈಮ್ ಇಲ್ಲ. ಇದನ್ನ ಕೇಳ್ಬೇಕಂತ ಹೋಗೋದೇ ಅವ್ರಿಗೆ ಟೈಮ್ ಇಲ್ಲ. ಅವ್ರು ಒಂದ್ ದಿನ ವೇಸ್ಟ್ ಆದ್ರ 1500 ರೂಪಾಯಿ ಅವ್ರು ವೇಸ್ಟ್ ಆಗುತ್ತೆ ಸರ್. ಕೆಲ್ಸಕ್ಕೆ ಹೋಗೋ ಜನನೇ ಜಾಸ್ತಿ ಇದಾರೆ. ಹಿಂಗಾಗಿ ಅವ್ರ ಸಮಸ್ಯೆಗಳು ಕೇಳೋರೇ ಯಾರು ಇಲ್ಲದಂಗ ಈ ಸಮಸ್ಯೆಗಳು ಉಳಿದು ಬಿಟ್ಟಾವ ಸರ್ ಎಲ್ಲಾನು. ये समस्या जो है हमेशा के लिए समस्या बनकर रहेगी. क्या आप इसको हल करने की कोशिश ಇಲ್ಲ ಸರ್, करेंगे? ಇದು ನಾನು ಏನು ಅಧಿಕಾರದಲ್ಲಿ ಇಲ್ಲದೆ ಇದ್ರು ನಾನು ಅವ್ರಿಗೆ ಪ್ರಶ್ನೆ ಮಾಡ್ಕೋತಿದ್ದೀನಿ ಸರ್. ಇದನ್ನ ಅವ್ರಿಗೆ ಏನು ನಾನು ಅಧಿಕಾರದಲ್ಲಿ ಇಲ್ಲ ಅಂದ್ರೂ ಅವ್ರಿಗೆ ಪ್ರಶ್ನೆ ಮಾಡ್ಕೋತಿದ್ದೀನಿ. ಅಧಿಕಾರಿಗಳಿಗೆ ಮಾಡೀನಿ, ಎಲ್ಲ ಏನ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಡೀನಿ, ಎಲ್ಲಾರ್ಗೆ ಇದನ್ನ ಪ್ರಶ್ನೆ ಮಾಡ್ಕೊತ ಬಂದೀನಿ. ಒಂದ್ ವೇಳೆ ನಾನು ಏನಾದ್ರು ಈ ಇಲೆಕ್ಷನ್ ಕಾಂಪಿಟೇಷನ್ ಮಾಡೋದೇ ಅದೇ ಉದ್ದೇಶ ಸರ್. ನಾನು ಜನಸೇವೆ ಮಾಡೋದೇ ನನ್ನ ಮೇನ್ ಉದ್ದೇಶ ಇರೋದ್ರಿಂದ ನಾ ಇಲ್ಲಿ ಏನಾದ್ರು ಇಲೆಕ್ಷನ್ ಅಲ್ಲಿ ವಿನ್ ಆದ್ರೆ ಈ ಸಮಸ್ಯೆಗಳಿಗೆ ನಾನು ಅಂತ್ಯ ಹಾಡ್ತೀನಿ ಸರ್. ಎಲ್ಲ ಅಂತ್ಯ ಹಾಡ್ಬಿಡ್ತೀನಿ. ಈ ಸಮಸ್ಯೆಗಳು ಏನೂ ಇರಬಾರ್ದು. ಈ ವಾರ್ಡ್ ನಂಬರ್ 2 ಅಂದ್ರೆ ಮಾದರಿಯಾಗಿರ್ಬೇಕು, ಎಲ್ಲ ಬಿಜಾಪುರಕ್ಕೆ ಮಾದರಿ ವಾರ್ಡ್ ಆಗಿರ್ಬೇಕು. ಆ ತರ ನಾನು ಇದನ್ನ ಇಂಪ್रूव ಮಾಡ್ತೀನಿ ಸರ್. सर अभी आप बता रहे हैं कि ये समस्या जो टॉयलेट की ड्रेनेज की समस्या है और शमशान की जो समस्या है, ये समस्या बहुत दिनों से है, बहुत पुरानी समस्या है. अभी तक कोई कारपोरेटर इसको हल नहीं किया. और ये सवाल जो है यूजीडी का, ड्रेनेज का जो सवाल है, टॉयलेट कनेक्शन का जो सवाल है, जो अभी आपने टेक्निकल पॉइंट्स जो बताया कि वो जो दरगाह का जो मोहल्ला है वो नीचे की तरफ है, हाँ, तो इसलिए ये समस्या टेक्निकल पॉइंट्स वहाँ पर आ रहा है. लेकिन आप इसको कैसा हल करेंगे? ಇದಕ್ಕೆ ಒಂದು ಕಮಿಟಿ ಮಾಡ್ಕೊಂಡು ನಾನು ಏನು ಅಧಿಕಾರಿಗಳ ಜೊತೆ ಖುದ್ದಾಗಿ ಕುಂತ್ಕೊಂಡು ಅಧಿಕಾರದಲ್ಲಿ ಇದ್ರೆ ಅವ್ರ ಜೊತೆ ಕುತ್ಕೊಂಡು ಇದಕ್ಕೊಂದು ಸಮಸ್ಯೆಗೆ ಒಂದು ಇದು ಉತ್ತರ ಹುಡುಕ್ಬೋದು ಸರ್. ನಮ್ಗೇನು ಅಧಿಕಾರ ಇಲ್ಲ ಅಂದ್ಮೇಲೆ ನಮ್ಮ ಮಾತು ಅವ್ರು ಯಾಕೆ ಕೇಳ್ತಾರೆ ಸರ್? ನಮ್ಗೆ ಅಧಿಕಾರ ನಮ್ಮ ಕೈಲಿದ್ದಾಗೆ ನಾವು ಅಲ್ಲಿ ಹೋಗಿ ಅವ್ರಿಗೆ ಯಾಕೆ ಮಾಡಲ್ಲಪ್ಪ, ಇಲ್ಲಿ ಏನಾದರೂ ಒಂದು ಬೇರೆ ಏನಾದರೂ ಒಂದು ಇದು ಮಾಡ್ರಿ, ಏನೋ ಒಂದು ಪರಿಹಾರ ಮಾಡುವಂಥದ್ದು ಒಂದು ಏನಾದರೂ ಪ್ಲಾನ್ ಮಾಡ್ರಿ ಅಂತ ಎಲ್ಲ ಒಂದು ಕಮಿಟಿ ಕುಡ್ಕೊಂಡು ಮಾಡಿದ್ರೆ ಅದು ಸಾಧ್ಯ ಆಗುತ್ತೆ ಸರ್. ಆದ್ರೆ ಅಷ್ಟು ಕುಡಿಸುವಂಥದ್ದು ಪೇಷನ್ಸ್ ಯಾರ ಹತ್ರನೂ ಇಲ್ಲ, ಮತ್ತು ಅಧಿಕಾರಿಗಳು ಕರೆಯುವಂಥದ್ದು ನಮಗೆ ತಾಕತ್ತು ಇಲ್ಲ. ನಾವೊಂದು ಅಧಿಕಾರದಾಗ ಇದ್ರೆ ನಮ್ಗೆ ಅವ್ರ ಕರೆಸಿ ಅಲ್ಲೇ ನಿಂದಿಸಿ ಸಮಸ್ಯೆಗೆ ಏನಾದ್ರು ಸದ್ಯ ಪ್ಲಾನ್ ಮಾಡಿಸ್ಬೋದು ಸರ್ ಅಲ್ಲಿ. सर आप कह रहे हैं कि जब मैं अधिकार में आऊंगा तो इसका हल मैं जरूर निकालूंगा. क्या एक कॉमन मैन का एक इतना राइट्स है या नहीं है जो अधिकारियों को इसके खिलाफ पूछने का या बताने का, इसके खिलाफ आवाज उठाने का, और ये काम क्यों नहीं हुआ, इसका राइट्स है या नहीं है? ರೈಟ್ಸ್ ಐದಲ್ಲ ಸರ್, ಎಲ್ಲ ಕಾಮನ್ ಮ್ಯಾನ್ಗೂ ರೈಟ್ಸ್ ಐತೆ ಸರ್. ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ಬೋದು. ಆದ್ರೆ ಅಲ್ಲಿ ಪ್ರಶ್ನೆ ಮಾಡಕ್ ಅವ್ರ ಹತ್ರ ಟೈಮ್ ಇಲ್ಲ ಸರ್. ಪ್ರಶ್ನೆ ಮಾಡ್ಬೇಕಾದ್ರೆ ಅವ್ರು ಒಂದಿನ ಸೂಟಿ ಮಾಡ್ಬೇಕು ಕೆಲಸ. ಹೀಗಾಗಿ ಪ್ರಶ್ನೆ ಅಲ್ಲಿ ಮಾಡಲ್ಲ ಅಂತ ಜನಕ್ಕೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಏನ್ ಗೊತ್ತಾಗತ್ತೆ ಸರ್, ಪ್ರಶ್ನೆ ಮಾಡುವಂತ ಜನನೇ ಇಲ್ಲಿ ಏನ್ ಮಾಡಿದ್ರು ಅವರು ಸಹಿಸ್ಕೊಂಡು ಹೋಗ್ತಾರ. ಹಿಂಗಾಗಿ ಅದು ಏನು ಸಮಸ್ಯೆಗಳೇ ಆಗಿ ಉಳಿದಾವ. ಅದಕ್ಕೆ ನಾನು ಪ್ರಶ್ನೆ ಮಾಡ್ಬೇಕಾದ್ರೆ ನಮ್ಮಲ್ಲಿ ಒಂದು ಏನಾದ್ರು ಅಧಿಕಾರ ಇರ್ಬೇಕು ಸರ್. या जनರಿಗೆ आप कहने के मुताबिक लोगों के पास टाइम नहीं है जो सवाल पूछ सके, अधिकारियों को जाकर अपने राइट्स के तहत पूछ सके. लेकिन आपके पास भी टाइम नहीं है, शायद आपने भी कभी पूछा नहीं. ನಾನು ಎಲ್ಲ ಒಂದು ಕೆಲಸಗಳನ್ನ ಬಿಟ್ಕೊಂಡು ಎಲ್ಲ ಇಷ್ಟು ನಾನು ಬಿಸಿ ಶೆಡ್ಯೂಲ್ ಒಳಗೂ ನಾನು ಅವೆಲ್ಲ ಕೆಲಸ ಬಿಟ್ಟು ಅವ್ರಿಗೆ ಕೇಳಿದೀನಿ ಸರ್. ಹೋಗಿ ಅಲ್ಲಿ ಯಾಕಾಗಿಲ್ಲ ಕೆಲಸ, ಏನಾಗಿದೆ ಪ್ರಾಬ್ಲಮ್ ಅಂತ ಎಲ್ಲರಿಗೂ ಕೇಳ್ಕೊತ ಪ್ರಶ್ನೆ ಮಾಡ್ಕೊತ ಇದೀನಿ ಸರ್ ನಾನು. ಆದ್ರೂ ಮಾಡ್ತೀನಿ ಭರವಸೆ ಕೊಡ್ತಾರೆ ಸರ್, ಮಾಡ್ತೀವಿ ಮುಂದಿನ ತಿಂಗಳು ಮಾಡ್ತೀವಿ, ಆದ್ರೆ ಟೆಂಡರ್ ಆಗೈತಿ ಅವಾಗ ಮಾಡ್ತೀವಿ ಇವಾಗ ಮಾಡ್ತೀವಿ, ಬರೀ ಮಾಡ್ತೀವಿ ಅನ್ಕೋತೆ ಇದು ಒಂದ್ 4 ವರ್ಷ ಆಯ್ತು ಸರ್. ಇನ್ನಾದ್ರೂ ಕೆಲಸ ಆಗಿಲ್ಲ. ಆಶ್ವಾಸನೆ ಕೊಡ್ತಾರೆ ಸರ್, ಮಾಡಂಗಿಲ್ಲ ತಿಳಂಗಿಲ್ಲ, ಹೋದ ತಕ್ಷಣ ಮಾಡ್ತೀವಿ ಈ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅದು ಏನದ ಇನ್ನತನ ಆಗಿಲ್ಲ ಸರ್ ಯಾವುದೇ ಕೆಲಸ. इन प्रॉब्लम्स को लेकर क्या कभी आपने धरना प्रदर्शन किया है, स्ट्राइक किया है, लोगों को जमाया है, अवेयरनेस किया है?
ಇಲ್ಲ, ಇದನ್ನ ಅವೇರ್ನೆಸ್ ಮಾಡಿದೀನಿ ಸರ್ ನಾನು. 2020 19 ಸೋಷಿಯಲ್ ಮೀಡಿಯಾದಿಂದ ಅವೇರ್ನೆಸ್ ಮಾಡಿದೀನಿ ಸರ್ ನಾನು ಎಲ್ಲರಿಗೂ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹಾಕಿದೀನಿ ಈ ತರ. ಮತ್ತೆ ಎಲ್ಲೆಲ್ಲಿ ಡ್ರೈನೇಜ್ ಲೀಕ್ ಆಗಿ ನೀರೆಲ್ಲ ಎಲ್ಲೆಲ್ಲಿ ರೋಡ್ ಮೇಲೆ ನಿಂತಿದ್ದು ಅದನ್ನು ಸುದೇ ವಿಡಿಯೋ ಮಾಡಿ ನಾನು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಕೂಡ ಈ ಕಡೆ ಗಮನ ಕೊಡಬೇಕು ಅಂತ ಎಲ್ಲಾ ತರ ವಿಡಿಯೋ ಮಾಡಿ ನಾನು ನನ್ನ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಸರ್. ನಾನು ಮಾಡ್ಕೊತ ಬಂದಿದ್ದೀನಿ ಸರ್ ಅದನ್ನ. उसका ಪರಿಣಾಮ क्या हुआ? ಪರಿಣಾಮ ಏನಾಗಿಲ್ಲ ಸರ್, ಅದೇ ಮಾಡಿಸ್ತೀವಿ, ಇನ್ನ ಕೆಲಸ ನಡೆದೈತೆ ಸರ್, ಇನ್ನ ಮುಗ್ದಿಲ್ಲ, ಕಂಪ್ಲೀಟ್ ಆದ್ಮೇಲೆ ಹಿಂಗಾಗಲ್ಲ, ಇದೇ ಆನ್ಸರ್ ಬಂದಿದೆ ಸರ್. ಯಾರಿಂದ ಕೇಳಿದ್ರು ಇದೇ ಆನ್ಸರ್ ಬಂದಿದೆ. अभी अगर आप चुनकर आते हैं, वार्ड नंबर 2 की जनता अगर आपको आशीर्वाद देती है तो आप भी उसी तरह का जवाब देंगे जो पिछले कारपोरेटर्स देते हैं, अधिकारी देते हैं, माडोनो नोडोनो माडोनो। क्या आप काम करने की सोचे हैं? तो सबसे पहले आप कौन सा काम करेंगे? ಸರ್ ಫಸ್ಟ್ ನಾನು ಮಾಡೋದು ಅಲ್ಲಿ ಡ್ರೈನೇಜು 24x7 ವಾಟರ್ದು. ಮೂರನೇದು ಸ್ಮಶಾನ ಸಮಸ್ಯೆ ಸರ್. ನಾನು ವಿನ್ ಆಗಿ ಬಂದ್ರೆ DC ಆಫೀಸ್ ಮುಂದೆ ನಾನೇ ಸತ್ಯಾಗ್ರಹ ಕೊಡ್ತೀನಿ ಸರ್. ಅಲ್ಲಿ DC ಆಫೀಸ್ ಮುಂದೆ ಸತ್ಯಾಗ್ರಹ ನಾನೇ ಕೊಡ್ತೀನಿ. ಸ್ವತಃ ನಾನು ಜನರನ್ನ ತೊಗೊಂಡೋಗಿ ನಾನೇ ಸ್ವತಃ ಅಲ್ಲಿ DC ಆಫೀಸ್ ಮುಂದೆ ಸತ್ಯಾಗ್ರಹ ಕೊಡ್ತೀನಿ. ನೀವು ಎಲ್ಲೇ ಆದ್ರೂ ಒಂದ್ ಕಡೆ ನೀವು ಸ್ಮಶಾನ ಜಾಗ ನೀವು ಅಲ್ಲಿ ಶಾಂಕ್ಷನ್ ಮಾಡಬೇಕು. ಯಾವಾಗ ಕೊಡ್ತೀರಿ? ಕಾರ್ಪೊರೇಟರ್ ಆದ್ಮೇಲೆ ಕೊಡ್ತೀರಿ? ಇಲ್ಲ ಸರ್, ನನ್ನ ಕೈ ಅಧಿಕಾರಿ ಇದ್ರೆ ಅಧಿಕಾರನ ನಾನು ಯೂಸ್ ಮಾಡ್ಕೋಬೋದು ಸರ್. ಅಲ್ಲಿ ಅಧಿಕಾರಿನೇ ಬಂದು ನಾನು ಕಾರ್ಪೊರೇಟರ್, ನಾನು ಸಾಮಾನ್ಯ ಜನ ಹೋಗಿ ಕೂತ್ರೆ ಅದು ಹ್ಞೂ ಅಂತಾರೆ ಸರ್. ಅವರು ಆಯ್ತು ಮಾಡ್ತೀವಿ ಅಂತಾರೆ. ಕಾರ್ಪೊರೇಟರ್ ಬಂದು ಕೂತ್ರೆ ಅಲ್ಲಿ ಒಂದು ವ್ಯಾಲ್ಯೂ ಇರ್ತದೆ ಸರ್. ಅಲ್ಲಿ ಆ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ನಾನು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕೊಡ್ತೀನಿ ಸರ್ ದರ್ಗಾಕ್ಕೆ. अभी आपने शमशान की भी बात कही. हाँ सर. शमशान का क्या मसला है? ಅದೇನೇ ಸರ್, ಅಲ್ಲಿ ಸ್ಮಶಾನಕ್ಕೆ ಜಾಗ ಐತಿ ಸರ್, ಅಲ್ಲಿ ಆಲ್ರೆಡಿ ಐತಿ. ಆದ್ರೆ ಅದ್ರ ಉತಾರಿ ಆಗಿಲ್ಲ ಅಂತ ಅವ್ರು ಹೇಳ್ತಾರ. ದರ್ಗಾದು ಉತಾರಿನಿ ನಾವು ಕೊಡಂಗಿಲ್ಲ ಅಂತ ಮುನ್ಸಿಪಾಲಿಟಿ ಹೇಳ್ತಾರ. ಅಲ್ಲೆಲ್ಲ ಗೌಟನ್ ಜಾಗ ಅದ ನಾವು ಕೊಡಂಗಿಲ್ಲ ಅಂತ ಅವ್ರು ಹೇಳ್ತಾರ ಸರ್. ಆದ್ರೂ ಸ್ಮಶಾನ ಐತಿ, ಅಲ್ಲಿ ಮೊದ್ಲಿಂದ ಐತಿ. ಆದ್ರೆ ಅದು ಎಂಟ್ರಿನೇ ಇಲ್ಲ. ಎಲ್ಲಿ ಇದು ಏನ್ ಪಂಚಾಯತಿಯಿಂದ ಏನು ಹೋಗಿತ್ತು, ಏನ್ ಡಾಕ್ಯುಮೆಂಟ್ಸ್ ಏನು ಹೋಗಿತ್ತು, ನಗರಸಭೆ ಏನು ಇದು ಆದ ತಕ್ಷಣ ಅಲ್ಲಿ ಅದ್ರೊಳಗೆ ಸ್ಮಶಾನ ಜಾಗನೇ ಬಿಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ ಸರ್. ಹಿಂಗಾಗಿ ಆ ಸ್ಮಶಾನಕ್ಕೆ ಏನು ಫಂಡನ್ನು ಬರ್ತಾ ಇಲ್ಲ ಸರ್. ಅದು ಹಿಂಗಾಗಿ ಅದು ವೇಟಿಂಗ್ ಒಳಗೆ ಈಗ MLA ಅವ್ರ ಪೀರಿಯಡ್ನು 5 ವರ್ಷ ಮುಗ್ಯಾಕ್ ಬಂತು. ವೇಟಿಂಗ್ ಒಳಗೆ ಇದೆ ಸರ್. ಇದು ಇನ್ನಾದ್ರೂ ವೇಟಿಂಗ್ ಅಲ್ಲಿ ಇದೆ. तो आपके कहने के मुताबिक वो जो जगह है ऑथेंटिक शमशान का है या नहीं है, इसकी पुष्टि नहीं हो पा रही है. हाँ सर. तो अभी अंतिम संस्कार कहाँ पर किया जा रहा है? ಈಗ ರೋಡ್ ಮೇಲೆ ಮಾಡ್ತಿದ್ದಾರೆ ಸರ್. ಹಿಂದೂ ಸಮಾಜ, ಎಲ್ಲಾ ಸಮಾಜ, ಹಿಂದೂ ಒಳಗೆ ಎಷ್ಟು ಸಮಾಜ ಇದಾವಲ್ಲ ಸರ್, ಎಲ್ಲಾ ಸಮಾಜದವರು ರೋಡ್ ಮೇಲೆ ರಿಂಗ್ ರೋಡ್, ಅಲ್ಲೊಂದು ದರ್ಗಾ ಎಂಡಲ್ಲಿ ಒಂದು ರಿಂಗ್ ರೋಡ್ ಐತಿ ಸರ್. ಅಲ್ಲಿ ಆ ರಿಂಗ್ ರೋಡ್ ಬಾಜುನೇ ಏನೇ ಯಾವುದೇ ಸಮಾಜದವ್ರು ಇದ್ರು ರಿಂಗ್ ರೋಡ್ ಬಾಜುನೇ ಅಲ್ಲಿ ಅಂತಿಮ ಸಂಸ್ಕಾರ ಮಾಡ್ತಾ ಇದ್ದಾರೆ. ಬೇರೆ ಅವ್ರಿಗೆ ಹಾದಿನೇ ಇಲ್ಲ ಸರ್ ಎಲ್ಲಿ. ಆ ರೋಡ್ ಈಗ ಅದನ್ನು ಯಾರ್ದೋ ಕಬ್ಜಾ ಎಲ್ಲ ಆಗೈತೆ ಸರ್. ಅದು ಅವ್ರದ್ದು ಮೊದಲೇ ಯಾರ್ದೋ ಇತ್ತಂತ ಅವರು ಕಬ್ಜಾ ಮಾಡ್ಕೊಂಡ್ಬಿಟ್ಟಾರೆ ಮಿಲಿಟರಿ ಅವರು. ಈಗ ಅದನ್ನ ಬಿಟ್ರೆ ಈಗ ಪೂರ್ತಿ ಒಂದು ರೋಡ್ ಮೇಲೆ ಈಗ ರೋಡಿಗೆ ಟಚ್ ಆಗಿ ಅಂತಿಮ ಸಂಸ್ಕಾರ ಮಾಡ್ತಾರೆ ಸರ್. ಅದು ಬಿಟ್ರೆ ಅದಕ್ಕೂ ನಿರ್ವಹಣೆ ಇಲ್ಲ ಅಲ್ಲಿ. सर अभी आप जो कह रहे हैं कि ड्रेनेज की समस्या है, शमशान घाट की समस्या है और 24x7 की समस्या है, क्या सिर्फ यही समस्या है? क्या इससे हटकर भी इससे हटकर भी क्या समस्या है जो आपने देखा? ನಾನು ತುಂಬಾ ನೋಡಿದ್ದೀನಿ ಸರ್. ಇನ್ನೊಂದು ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇಲ್ಲ ಸರ್. ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಇಲ್ವೇ ಇಲ್ಲ ಸರ್. ಎಲ್ಲಿ ಬೇಕಲ್ಲಿ ಈಗ ಜನ ಎಲ್ಲಿ ಬೇಕಲ್ಲಿ ಒಂದಕ್ಕೆ ಮಾಡೋದು. ಎಮರ್ಜೆನ್ಸಿ ಯಾರಿಗಾದ್ರೂ ಒಂದಕ್ಕೆ ಹೋಗ್ಬೇಕಾಗತ್ತೆ. ಎಲ್ಲಿ ಒಂದೇ ಒಂದು ಪಬ್ಲಿಕ್ ಟಾಯ್ಲೆಟ್ ಇಲ್ಲ ಸರ್. ಅಲ್ಲಿ ಪೂರ್ತಿ ದರ್ಗಾ ಹುಡ್ಕಾಡಿದ್ರು ಎಲ್ಲಿ ಬೇಕಲ್ಲಿ ಜನ ಹಿಂಗ ಇಲ್ಲೇ ಲೇಡೀಸ್ ಹೋಗ್ತಿರ್ತಾರ, ಅಲ್ಲೇ ಒಂದಕ್ಕೆ ಹೋಗ್ತಿರ್ತಾರ ರೋಡ್ ಮೇಲೆ. ಹಂಗಾಗಿದೆ ಸರ್ ಸಮಸ್ಯೆ. ಪಬ್ಲಿಕ್ ಟಾಯ್ಲೆಟ್ ಒಂದು ಮೇನ್ ಅಲ್ಲಿ ಒಂದು 3-4 ಪಬ್ಲಿಕ್ ಟಾಯ್ಲೆಟ್ ಆಗ್ಬೇಕು ಸರ್. ಅಲ್ಲಿ ಏರಿಯಾಗಳಿಗೆ ಒಂದೊಂದ್ರೆ ಪಬ್ಲಿಕ್ ಟಾಯ್ಲೆಟ್ ಆಗಬೇಕು. ಸ್ಥಳ ಗುರುತಿಸಿ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಐತಿ, ಅಲ್ಲಿ ಸ್ಥಳ ಗುರುತಿಸಿ ಪಬ್ಲಿಕ್ ಟಾಯ್ಲೆಟ್ ಮಾಡ್ಬೇಕಲ್ಲಿ. इधर इसके खिलाफ आपने कभी महानगर पालिका के अधिकारियों को समझाने की कोशिश की है? ಹಾ ಸರ್, ಮಾಡಿದೀನಿ ಸರ್ ಇದ್ರ ಬಗ್ಗೆನು. ಆದ್ರೂ ಅದು ಮಾಡೋಣ ಫಂಡ್ ಬರಲಿ, ಅದು ಬಂದ್ ಬಾಯ್ ಮಾಡೋಣ ಅನ್ಕೋದು ಇದೇ ಆಶ್ವಾಸನೆ ಆಗಿದೆ ಸರ್. ಅದು ಬಿಟ್ರೆ ಬೇರೆ ಏನೋ ಅಲ್ಲಿ ಪರಿಹಾರನೇ ಆಗಿಲ್ಲ ಸರ್, ಬರೀ ಆಶ್ವಾಸನೆ ಆಗಿದೆ. ಮತ್ತೇನು ಸಮಸ್ಯೆ ಆಯ್ತು? ಮತ್ತೆ ಇದೆ ಸರ್, ಭಾಳ ಇದೆ ಸರ್. ಶುದ್ಧ ನೀರಿನ ಘಟಕ ಇಲ್ಲ. ಶುದ್ಧ ನೀರಿನ ಘಟಕ ಅಲ್ಲಿ ಈಗ ಒಂದೊಂದು ಎಲ್ಲೋ ಒಂದು ಆಗಿದೆ ಸರ್. ಅದು ಆದ್ರೆ ಪ್ರತಿಯೊಂದು 2 ಏರಿಯಾಗ ಕೂಡಿದ್ರೆ ಒಂದು ಶುದ್ಧ ನೀರಿನ ಘಟಕ ಆಗ್ಬೇಕಲ್ಲಿ. ಇಲ್ಲ ಅಂದ್ರೆ 10-15-20 ರೂಪಾಯಿ ಕೊಟ್ಟು ಜನ 30 ರೂಪಾಯಿ ಕೊಟ್ಟು ತರ್ತಾರೆ ಸರ್ ಬೇರೆ ಕಡೆ. ಅಂತ ಪರಿಸ್ಥಿತಿಯಲ್ಲಿ ಐತಿ. ಶುದ್ಧ ನೀರಿನ ಘಟಕ ಆದ್ರೆ 5 ರೂಪಾಯಿ ಕಾಯಿನೋ ಇಲ್ಲ ಫ್ರೀ ಆಗಿ 2 ರೂಪಾಯಿ ಕಾಯಿನೋ ಹಾಕಿ ತಗೊಳ್ಳೋಂಥದ್ದು ಆದ್ರೆ ಭಾಳ ಅನುಕೂಲ ಆಗುತ್ತೆ ಸರ್. ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ ಇದು.
सर आप इतनी समस्या जो वार्ड नंबर 2 की बता रहे हैं, तो आपकी समस्याओं को सुनकर ऐसा लग रहा है कि ये दरगाह का जो एरिया है ये महानगर पालिका में आता है या नहीं आता? ಹಾ ಸರ್, ಮಹಾನಗರ ಪಾಲಿಕೆ ಒಳಗೆ ಬರ್ತದೆ ಸರ್. ಅದು ಸಿಟಿಗೆ ಎಕ್ದಮ್ ಹತ್ರ ಇರೋದು. 2 ಕಿಲೋಮೀಟರ್ ಅಲ್ಲಿ ಗಾಂಧಿ ಚೌಕ್ಲಿಂದ 2-2.5 ಕಿಲೋಮೀಟರ್ ದರ್ಗಾ 2 ನಂಬರ್ ವಾರ್ಡ್ ಸ್ಟಾರ್ಟ್ ಆಗುತ್ತೆ ಸರ್. ಇಂಥಲ್ಲೇ ಇಟ್ಟು ಸಮಸ್ಯೆ ಇದೆ. ಇನ್ನು ಬೇರೆ ಕಡೆ ಎಷ್ಟು ಸಮಸ್ಯೆ ಇರ್ಬೇಕು ಸರ್? ಇಂಥ ಸಿಟಿ ಒಳಗೆ ಇದ್ದಂಥ ಒಂದು ವಾರ್ಡ್ ಒಳಗೆ ಇಟ್ಟು ಸಮಸ್ಯೆ ಇದಾವೆ ಸರ್. ಇದನ್ನ ಸಮಸ್ಯೆನ ಇಷ್ಟು ಐತಿ ಸಿಟಿ ಒಳಗೆ ಐತೆ ಅಂದ್ರೆ ಯಾರು ನಂಬಕ್ ಚಾನ್ಸ್ ಇಲ್ಲ ಸರ್. ಅಷ್ಟು ಸಮಸ್ಯೆ ವಾರ್ಡ್ ನಂಬರ್ 2 ಒಳಗಿದೆ. तो आप कैसे कह सकते हैं कि जब मुझे वार्ड की जनता आशीर्वाद देगी तो मैं इन तमाम समस्याओं को हल करने का आप कैसे चैलेंज कर सकते हैं? ಸರ್ ಚಾಲೆಂಜ್ ಮಾಡ್ತೀನಿ ಸರ್. ನಾನು ಅಧಿಕಾರಕ್ಕೆ ಬಂದ ತಕ್ಷಣನೇ ನಾನು ಮಾಡುವಂಥ ಕೆಲಸಗಳು ಇದೆ ಸರ್. ಸಮಸ್ಯೆಗಳು ಏನು ಮೂಲಭೂತ ಸೌಕರ್ಯಗಳು ಮಾನವಗೆ ಏನು ಸಿಗಬೇಕಾಗಿದೆ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡೋದೇ ನನ್ನ ಉದ್ದೇಶ ಸರ್. ಅದೇ ನಾನು ಉದ್ದೇಶ ತಲೆಯಲ್ಲಿ ಇಟ್ಕೊಂಡೆ ನಾನು ಜನಸೇವೆ ಮಾಡಕ್ಕೆ, ಈ ಸಮಾಜ ಸೇವೆ ಮಾಡಕ್ಕೆ ಬರತ್ತಿದ್ದೀನಿ ಸರ್. ये ಎಲ್ಲ ಸಮಸ್ಯೆದಾಗ ये सब समस्याओं में एक और समस्या आती है स्ट्रीट लाइट की. ಸ್ಟ್ರೀಟ್ ಲೈಟ್ ಅಂತೂ ಸರ್ ಈಗ ಏನು ನಾವು ಸೋಲಾಪುರ ನಾಕಾಲಿಂದ ಸ್ಟಾರ್ಟ್ ಆಗತ್ತೆ ಸರ್. ನಮ್ದು ದರ್ಗಾ ರೋಡ್ ಸೋಲಾಪುರ ನಾಕಾಲಿಂದ ಇದ್ರ ತನ ಅಷ್ಟೇ ಇದೆ ಸರ್. ಎಲ್ಲಿ ನಮ್ಮ ಬಾರಾಟಾಂಗ್ ಮಸೀದ್ ಸರ್, ಬಾರಾಟಾಂಗ್ ಮಸೀದ್ ತನ ಒಂದು 4 ಲೈಟ್ ಸಿಗ್ತಾವ ಸರ್ ನಿಮ್ಗೆ. ಬಾರಾಟಾಂಗ್ ಮಸೀದ್ಲಿಂದ ದರ್ಗಾ ಹೋಗೋ ತನ ಒಂದು ಸ್ಟ್ರೀಟ್ ಲೈಟ್ ಇಲ್ಲ ಸರ್, ಒಂದು ರೋಡ್ ಲೈಟ್ ಇಲ್ಲ. ಕತ್ತಲಲ್ಲೇ ಹೋಗೋದು. ಯಾರೋ ಏನೋ ದರೋಡೆಕೋರು ಬಂದು ರೋಡ್ ಮೇಲೆ ಹೊಡೆದು ರೊಕ್ಕ ಕಸ್ಕೊಂಡು ಹೋದ್ರು, ಇವನೇ ಹೊಡೆದು ತಗೊಂಡು ಹೋಗ್ಯಾನಂತ ಯಾರಿಗೆ ಗೊತ್ತಾಗಲ್ಲ ಸರ್. ಅಷ್ಟು ಪೂರ್ತಿ ಕತ್ತಲಲ್ಲೇ ಹೋಗೋದು ಸರ್ ಪೂರಾ. ಮತ್ತೆ ಈ ಕಡೆ ಡಿಪೋಲಿಂದ ಒಂದು ರೋಡ್ ಬಂದ ಸರ್. ಇಲ್ಲಿ ನಮ್ಮ ಡಿಪೋಲಿಂದ ನಮ್ಮ ಇದ್ರಂಗ್ ಬಂದೈತೆ ಸರ್, ಮೇನ್ ರೋಡಿಗೆ ಟಚ್ ಆಗತ್ತೆ ಯತ್ನಾಳ್ ರೋಡಿಗೆ. ಆ ರೋಡಿಗಾದ್ರೂ ಒಂದು ಸ್ಟ್ರೇಟ್ ಲೈಟ್ ಇರ್ಬೇಕಲ್ಲ ಸರ್, ಒಂದು ಲೈಟ್ ಇಲ್ಲ ಸರ್ ಅಲ್ಲಿನ. ಈ ಪೂರ್ತಿ ದರ್ಗಾ ತನ ಹೋದ್ರೂ ಒಂದು ಲೈಟ್ ಸಿಗಲ್ಲ ನಿಮ್ಗೆ. ಅಷ್ಟು ಸಮಸ್ಯೆ ಸರ್ ಅಲ್ಲಿ. ಅಷ್ಟೊಂದು ವಂಚಿತವಾಗಿದ್ದ ವಾರ್ಡ್ ಅಂದ್ರೆ ಅದು 2 ನಂಬರ್ ವಾರ್ಡ್ ಸರ್. ಸೌಕರ್ಯಗಳಿಂದ ವಂಚಿತ ರೋಡ್ ರಸ್ತೆ ಆಗೈತಿ. ಸಿಸಿ ರೋಡ್ ರಸ್ತೆ ಆಗೈತೆ ಸರ್. ಇವಾಗ ರೀಸೆಂಟ್ ಆಗಿ ಆಗೈತೆ ಸರ್. ಅದು ಕೆಲವೊಂದು ಏರಿಯಾಗಳಿಗೆ ಅಷ್ಟಾಗ್ಯದ. ಇನ್ನು ಕೆಲವೊಂದು ಏರಿಯಾಗಳಿಗೆ ಅವರು ಮಾಡತಾರ ಸರ್ ಕೆಲಸ. ಆದ್ರೆ ಇನ್ನೂ ಪೂರ್ತಿಯಾಗಿ ಆಗಿಲ್ಲ. ಆಂತರಿಕ ರಸ್ತೆಗಳು ಇನ್ನೂ ಉಳ್ದಾವ್ ಸರ್. ಅಲ್ಲಿ ಒಳಗಿಂದ ಒಳಗೆ ಉಳ್ದಾವ್. ಮೇನ್ ರೋಡ್ಗಳು ಅಷ್ಟಾಗ್ಯಾವ, ಆಂತರಿಕ ರಸ್ತೆಗಳು ಉಳ್ದಾವ್ ಸರ್. ಸಿಸಿ ರೋಡ್ ಐ ಥಿಂಕ್ ಇಟ್ ಈಸ್ ಅ ಬಿಗ್ ಚಾಲೆಂಜ್ टू यू. हाँ सर, यस सर. अभी आपने कहा कि जब पहले जब आप इंट्रोडक्शन दे रहे थे, हाँ, और वार्ड के डेवलपमेंट्स के बारे में जब मैंने सवाल किया तो आपने कहा कि 90% काम नहीं हुआ. हाँ सर. तो मैं वंडर हुआ कि 90% काम नहीं हुआ तो 10% उतना ही काम कैसे हो सकता है? इतने कारपोरेटर्स, इतने महानगर पालिका का फंड और मेन सिटी सेंटर और जेल, हमारे सेंट्रल जेल वहाँ पर है, और मंदिरें हैं, और 90% मैंने यकीन नहीं किया कि 90% कैसा. जब आपने एक बात बताई तो ये 90% नहीं, मुझे लग रहा है कि 100% काम नहीं हुआ है. यस सर. तो आपके लिए एक ಬಡಾ ಚಾಲೆಂಜ್. ಹೌದು ಸರ್, ತುಂಬಾ ದೊಡ್ಡ ಚಾಲೆಂಜ್ ಇದೆ ಸರ್. ಇಲ್ಲಿ ಈಗ ಏನು ಇಲ್ಲಿ ಯಾರು ಕಾರ್ಪೊರೇಟ್ ಆಗಿ ಬರ್ತಾರಲ್ಲ ಅವ್ರಿಗೆ ದೊಡ್ಡ ಚಾಲೆಂಜ್ ಸರ್. ಇದನ್ನೆಲ್ಲ ಸುಧಾರಣೆ ಮಾಡೋದೇ ಅವ್ನಿಗೆ 5 ವರ್ಷ ಆಯ್ತು. ಸುಧಾರಣೆ ಮಾಡಕ್ಕೆ ಬೇಕು ಸರ್ ಅವ್ನಿಗೆ. इससे पहले के कॉर्पोरेटर ने इस चैलेंज को एक्सेप्ट क्यों नहीं किया? ಮಾಡಿರ್ಬೋದು ಸರ್. ಅವ್ರ ದೃಷ್ಟಿ ಒಳಗೆ ಅವರು ಸುಧಾರಣೆ ಮಾಡಿರ್ಬೋದು ಸರ್. ಆದ್ರೆ ನಮ್ಮ ದೃಷ್ಟಿ ಒಳಗೆ ಅದು ಸುಧಾರಣೆ ಇನ್ನೂ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಸರ್. कौन सी पार्टी से आप चुनाव लड़ रहे हैं? ಸರ್ ನಾನು ಜನಸೇವೆ ಮಾಡ್ಕೊತ ಬಂದಿದ್ದೀನಿ ಸರ್. ಇಷ್ಟು ದಿನ ಆದರೂ ಜನಸೇವೆನೇ ಮಾಡಿದ್ದೀನಿ. ಯಾವುದೇ ಪಾರ್ಟಿಯಿಂದ ನಾನು ಹೋಗಿ ಜನಸೇವೆ ಮಾಡಿಲ್ಲ. ನಾನು ಸ್ವಂತ ನನ್ನ ಶ್ರಮದಿಂದ ನಾನು ಜನಸೇವೆ ಮಾಡಿದ್ದೀನಿ. ಆದ್ರೆ ಜನ ಈಗ ಕಾಂಗ್ರೆಸ್ದಿಂದ ನೀನು ಟಿಕೆಟ್ ಕಾಂಗ್ರೆಸ್ದಿಂದ ತಗೊಂಡ್ರೆ ವಿನ್ ಆಗ್ತದ ಅಂತ ಅಭಿಪ್ರಾಯ ಪಡತ್ತಾರ ಸರ್. ನಾನು ಇನ್ನೂ ವಿಚಾರ ಮಾಡ್ತಿದ್ದೀನಿ. ಜನರ ಅಭಿಪ್ರಾಯ ಪೂರಾ ತಿಳ್ಕೊಂಡ ಮೇಲೆ ನಾನು ಯಾವ ಪಾರ್ಟಿಯಿಂದ ಜನ ಹೇಳ್ತಾರೆ ಆ ಪಾರ್ಟಿಯಿಂದ ಚುನಾವಣೆ ಮಾಡ್ಬೇಕಂತಿದ್ದೀನಿ ಸರ್. पार्टी टिकट सिक्किಲ್ಲ ಅಂದ್ರೆ पार्टी अगर आपको टिकट नहीं देती है तो ಜನರ ಅಭಿಪ್ರಾಯ ಕೇಳ್ತೀನಿ ಸರ್. ಜನರು ಯಾವುದು ಎಲ್ಲರೂ ಸೇರಿ ಜನರ ಅಭಿಪ್ರಾಯ ಕೇಳ್ಕೊಂಡು ಮುಂದಿನ ಹೆಜ್ಜೆ ಇಡ್ತೀನಿ ಸರ್ ನಾನು. तो अभी आपने कहा कि मुझे पार्टी की भी जरूरत नहीं है, मैं उतना काम किया हूँ, हाँ, मैं उतना सोशल वर्क किया हूँ, हाँ, वार्ड की जनता के बीच गया हूँ. हाँ सर. आप एक नया चेहरा. ಇಲ್ಲ ಸರ್, ನಯಾ ಚೇಹರಾ ಇಲ್ಲ ಸರ್. ನಾನು 2018ರಿಂದ ಇಲ್ಲಿವರೆಗೂ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಸರ್. ನಾನು ಅಲ್ಲಿ ಇವಾಗ SC ರಿಸರ್ವ್ ಆಗೈತೆ ಸರ್ ಅದು ವಾರ್ಡ್. ನಾನು SC ಕಾಸ್ಟ್ ಇಂದ ಬರೋದ್ರಿಂದ SC ರಿಸರ್ವ್ ಆಗೈತೆ ಅಂತ ನಾ ಕಾಂಟೆಸ್ಟ್ ಮಾಡತ್ತಿಲ್ಲ ಸರ್ ಇದ್ರೊಳಗೆ. ನಾನು 2018ರಿಂದನೂ
ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಜನರಲ್ ಇದ್ರು ಜನರಲ್ ಒಳಗೆ ನಾನು ಸಮಾಜ ಸೇವೆ ಮಾಡೋಕೆ ನಿಂದಿರ್ಬೇಕೆ ಅಂತಿದ್ದೆ. ನಾನು ಜನರಲ್ ಇದ್ರು ಇಲೆಕ್ಷನ್ ನಿಂದ್ರವನೇ ಇದ್ದೆ ಸರ್. ನಾನು ಅದನ್ನ ಒಂದು ದೃಷ್ಟಿ ಇಟ್ಕೊಂಡೆ ನಾನು ಸಮಾಜ ಸೇವೆ ಮಾಡತ್ತೀನಿ ಸರ್. ಇದ್ರ ಸುಧಾರಿಸ್ಬೇಕು ಅನ್ನೋದೇ ಒಂದು ದೃಷ್ಟಿಯಿಂದ 18ರಿಂದ ಇಲ್ಲಿ ತನ ನಾನು ಏನು ಕೆಲಸ ಮಾಡಿದೀನಿ ಎಲ್ಲ ಮಾಡೀನಿ ಸರ್. ಇವಾಗ SC ಆಗೈತನ ನಾನು ನಿಂದಿರ್ತೀನಿ ನೀನ್ ನಿಂದಿರ್ತೀನಿ ಅಂತ ಎಲ್ಲ ಅವ್ರು ಇವ್ರು ಬರತ್ತಾರ ಸರ್ ವಾಡಿಗೆ. ಆದ್ರೆ ಯಾರು ಒಂದ್ ರೂಪಾಯಿದಷ್ಟು ಅಲ್ಲಿ ಬಂದಿಲ್ಲ, ₹1 ಅಲ್ಲಿ ಯಾರಿಗೂ ಏನು ಸಮಸ್ಯೆಗೆ ಪರಿಹಾರ ಕೊಟ್ಟಿಲ್ಲ. ಈಗ ಬಂದು ನಾನು ನಿಂದಿರ್ತೀನಿ ನೀನ್ ನಿಂದಿರ್ತೀನಿ ಅಂದ್ರೆ ಅಲ್ಲಿ ಯಾರ್ದು ಕೆಲಸ ಆಗಲ್ಲ ಸರ್. ಯಾರ್ದು ಕೆಲಸ ಆಗಲ್ಲ. ಏನಿದ್ರು ಜನರ ಗೊತ್ತದ ನಾವ್ ಏನ್ ಕೆಲಸ ಮಾಡೀನಿ ಏನಿಲ್ಲ ಅನ್ನೋದು ಆ ಜನರೇ ತೀರ್ಮಾನ ಮಾಡ್ತಾರೆ ಸರ್. ಇವ್ರು ಹೊರಗಿನವ್ರು ಬರೋದ್ರಿಂದ ಇವ್ರು ಬಂದು ಸುಮ್ಮಲ್ಲಿ ನಿಂತ್ರು ಯಾರ್ದು ಏನು ಕೆಲಸ ಆಗಕ್ ಚಾನ್ಸೇ ಇಲ್ಲ ಸರ್. तो आपके कहने का मतलब ये कि मैंने इतना काम किया है, इतने लोगों की सेवा की है वार्ड नंबर 2 के लोगों की, अगर वहाँ से कोई आउटसाइडर आकर SC रिजर्वेशन में चुनाव लड़ना चाहता है तो आपको कुछ फर्क पड़ने वाला? ನನಗಂತೂ ಅದು ಏನು ಫರಕ್ ಬೀಳಲ್ಲ ಸರ್. ನನಗೆ ಫರಕ್ ಬೀಳಲ್ಲ ಸರ್. ಅವ್ರು ಸುಮ್ಮನೆ ಬಂದಲ್ಲಿ ಬಂದ್ರು ವೇಸ್ಟ್ ಸರ್. ಅವ್ರು ನನ್ನ ಪ್ರಕಾರ ನೋಡಿದ್ರೆ ಬೇರೆ ಯಾರೇ ಅಲ್ಲಿ ಬಂದ್ರು ಅವ್ರು ವೇಸ್ಟ್. ಯಾಕಂದ್ರೆ ನಮ್ಮ ದರ್ಗಾ ಜನ ಹೆಂಗಿದೆ ಸರ್, ಋಣ ಹಿಡಿತಾರ ಸರ್. ಅವ್ರು ಯಾರೇ ಏನೇ ಮಾಡಿದ್ರು ಅದ್ರ ಋಣ ಹಿಡಿತಾರ. ಜನರ ಸೇವೆ ಮಾಡಿದನ್ನ ಗುರುತಿಸ್ತಾರ. ಇಲ್ಲಿ ಯಾವುದೇ ರೊಕ್ಕ ರೂಪಾಯಿ ಏನು ನಡೆಯಲ್ಲ ಸರ್. ನಮ್ಮ ವಾರ್ಡ್ದಾಗ ನಮ್ಮ ಜನ ಹೆಂಗದಾರ ಅಂದ್ರೆ ನಿಯತ್ತಿಗೆ ಪರ್ಫೆಕ್ಟ್ ಅದಾರ ಸರ್. ಅವ್ರು ನಿಯತ್ತಿಗೆ ಇನ್ನೊಂದು ಹೆಸರೇ ವಾರ್ಡ್ ನಂಬರ್ 2 ಸರ್. ओके ओके, पार्टी की भी जरूरत, पार्टी चेंज की भी आपको जरूरत नहीं है? ಹಾ ಸರ್, ಪಾರ್ಟಿದು ಐತಿ ಸರ್. ಪಾರ್ಟಿದು ಪ್ಲಸ್ ಪಾಯಿಂಟ್ ಐತಿ. ಆದ್ರೆ ಪಾರ್ಟಿ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನಾ ಜನರ ಅಭಿಪ್ರಾಯ ತಿಳ್ಕೊಂಡು ಅವ್ರ ಒಂದು ಯಾವ್ದಕ್ಕೆ ಹೆಜ್ಜೆ ಇಡುವಂತಾರ ಅದ್ರ ಮುಂದಿನ ತೀರ್ಮಾನ ನಾ ತಗೋತೀನಿ ಸರ್. सर पिछले दिनों लॉकडाउन हुआ. हाँ सर. लॉकडाउन में पूरे भारत देश जूझ रहा था. हाँ सर. तो आपने वार्ड नंबर 2 की जनता के लिए क्या किया? ಸರ್ ನಾನು ಲಾಕ್ಡೌನ್ ಬಿದ್ದ ತಕ್ಷಣ ಸರ್, ಲಾಕ್ಡೌನ್ ಬಿದ್ದ ತಕ್ಷಣ ಎಲ್ಲರೂ ಮನೆಯಲ್ಲಿ ಆರಾಮ. ಈಗ ಎಷ್ಟು ಮಂದಿ ಇಲೆಕ್ಷನ್ ಓಡಾಡ್ಬೇಕಂತಾರೆ ಇವ್ರು ಬಿಡ್ರಿ ಸರ್. ಜನರಲ್ದಾಗ ಎಷ್ಟು ಜನ ಇದ್ರು ಅವ್ರು ಸುದೇ ಹೊರಗೆ ಬಂದಿಲ್ಲ ಸರ್ ಯಾರು ಲಾಕ್ಡೌನ್ದಾಗ. ಅಂತ ಟೈಮಲ್ಲಿ ನಾನು ₹1,00,000 ಖರ್ಚು ಮಾಡಿ ಜನರಿಗೆ ಎಲ್ಲಾ ಸಮಾಜದವ್ರಿಗೆ ಕಿಟ್ ಹಂಚಿನಿ ಸರ್. ಅದನ್ನ ಏನು ಹಂಚಿದ್ರು ಸುದೇ ನಾನು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡೀನಿ. ನಾನು ಪ್ರೂಫ್ಗೋಸ್ಕರ ಮಾಡಿಲ್ಲ ಏನಿಲ್ಲ. ನಾನು ಮಾಡೋದಂತ ಕಾರ್ಯ ನೋಡಿ ಬೇರೆದವ್ರ ಪ್ರೇರೇಪಣೆ ಏನ್ ಮಾಡ್ಲಿ ಅದನ್ನ ನಾ ಮಾಡೋದಂತದ್ದು ನೋಡಿ ಬೇರೆ ಪ್ರೇರೇಪಣೆ ಆಗ್ಲಿ ಅದರಿಂದ ಅಂತ ಅದಕ್ಕೋಸ್ಕರ ನಾನು ಯಾವುದೇ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಫೇಸ್ಬುಕ್ ಹಾಕಿಲ್ಲ. ₹1,00,000 ನನ್ನ ಕೈಲೇ ಖರ್ಚು ಮಾಡಿ ಎಲ್ಲಾ ಮನಿ ಎಲ್ಲಾ ಸಮಾಜದವ್ರಿಗೂ ನಾನು ಗುರುತಿಸಿ ಯಾರು ಅತಿ ಬಡವರು ಅದಾರ ಅಂತವ್ರಿಗೆಲ್ಲ ಗುರುತಿಸಿ ಕಿಟ್ ಅಂತೂ ನಾನು ಎಲ್ಲರಿಗೂ ಕೊಟ್ಟಿನಿ ಸರ್. 2ನೇ ಟೈಮ್ ಲಾಕ್ಡೌನ್ ಬಿದ್ದಾಗ, ಸೆಕೆಂಡ್ ಟೈಮ್ ಲಾಕ್ಡೌನ್ ಬಿತ್ತಲ್ಲ ಸರ್, ಆ ಟೈಮ್ದಾಗ ಪ್ರತಿ 200 ಮನೆಗೆ ಡೈಲಿ ಪ್ರತಿ 200 ಮನೆಗೆ ಊಟ ಕೊಟ್ಟಿನಿ ಸರ್. ಊಟ ಪ್ಯಾಕ್ ಮಾಡಿದ್ದೆ ಮನೆಗೆ ಹಂಚಿನಿ ಸರ್ ಎಲ್ಲರಿಗೂ. सर अब एक आखिरी सवाल, वार्ड नंबर 2 की जनता को आप क्या मैसेज देना चाहेंगे? ಇಲ್ಲ ಸರ್, ಮೆಸೇಜ್ ನಾನು ಇಷ್ಟೇ ಕೊಡೋದು ಸರ್. ನಾನು ವಿನ್ ಮಾಡ್ಕೊಂಡು ತೊಗೊಂಬಂದ್ರ ನಾನು ಪ್ರತಿಯೊಂದು ಸಮಸ್ಯೆಗೂ ನಾ ಪರಿಹಾರ ಕೊಡ್ತೀನಿ. ಮತ್ತು ಯಾವುದೇ ವೃದ್ಧಾಪ್ಯ ಏನೋ ಒಂದು ಪಿಂಚಣಿ ಸೌಲಭ್ಯ ಇರ್ತಾವಲ್ಲ ಅಂಥವಕ್ಕೆಲ್ಲ ದರ್ಗಾದಾಗೆ ಒಂದು ಆಫೀಸ್ ಮಾಡಿ ಅಲ್ಲಿ ಯಾರೂ ನೀವು ಹೋಗೋಬೇಡ, ತಹಸೀಲ್ದಾರ್ ಅವ್ರಿಗೆ ಅಲ್ಲೇ ಕರೆಸಿ ನಾನು ಅಲ್ಲೇ ಆರ್ಡರ್ ಕೊಡಿಸ್ತೀನಿ. ಯಾವುದೇ ಒಂದು ಸಮಸ್ಯೆಗಳಿಗೆ ನೀವು ಅಲ್ಲಿ ವೃದ್ಧಾಪ್ಯ ಸಂಬಂಧ 3 ತಿಂಗಳ ಓಡಾಡೋದು, ಯಾರಿಗೋ ಒಂದು ₹5,000 ₹3,000 ಕಮಿಷನ್ ಕೊಡೋದು, ಮತ್ತು ಯಾವುದೋ ಒಂದು ಪಿಂಚಣಿ ಮತ್ತು ವಿಧವೆ ಪಿಂಚಣಿ ಯಾವುದೇ ಒಂದು ಬರ್ತಾವಲ್ಲ ಈ ಸೌಕರ್ಯಗಳಿಗೆ ನಾನೇ ಅಲ್ಲಿ ಸ್ವತಃ ಒಂದು ಆಫೀಸ್ ಮಾಡಿ ಆ ಆಫೀಸಿಂದನೇ ಅಲ್ಲೇ ಆ ತಹಸೀಲ್ದಾರ್ಗೆ ಪ್ರತಿ ತಿಂಗಳು ಇಲ್ಲ 6 ತಿಂಗಳಿಗೊಮ್ಮೆ ಅವ್ರನ್ನೆಲ್ಲ ಕರೆಸಿ ಅಲ್ಲೇ ಅವ್ರಿಗೆ ಸರ್ಟಿಫಿಕೇಟ್ ಕೊಡುವಂಥ प्रोग्राम ಮಾಡಬೇಕನ್ನೋದು ನನ್ನ ಉದ್ದೇಶ ಸರ್. बहुत बहुत धन्यवाद आपका. तो ये थे वार्ड नंबर 2 के आकांक्षी उम्मीदवार विनायक शाहपुर साहब. तो विनायक शाहपुर साहब के एक बड़ा चैलेंज है इनके सामने, क्योंकि इनके कहने के मुताबिक वार्ड नंबर 2 पूरी तरह से बैकवर्ड हमें नज़र आ रहा है. इनके कहने के मुताबिक 90% काम वहाँ पर पेंडिंग है. तो हम भी यही चाहते हैं कि जो भी वादे आप वार्ड नंबर 2 की जनता से किए हैं उन वादों पर आप खरे उतरें और जनता आपका सहयोग करें. तो अगले एपिसोड में एक नए आकांक्षी उम्मीदवार, एक नए वार्ड के साथ हम आपके सामने पेश होंगे. तब तक के लिए देखते रहिए आपका अपना बी न्यूज़ नेशन.